ದರ್ಶನ್ ಫ್ಯಾನ್ಸ್ ವಿಚಾರದಲ್ಲಿ ರಮ್ಯಾ ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತೀರಾ ಅಸಭ್ಯವಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ, ತುಂಬ ಕೆಟ್ಟದಾಗಿ. ಏನು ಹೇಳ್ತೀರಾ ಮೇಡಮ್? ಈ ಥರ ಕೇಸಸ್ಗಳು ತುಂಬ ಆಗ್ತಾ ಇದೆ ರಮ್ಯಾ ವಿಚಾರದಲ್ಲಿ ಅಂತ. ಸೊ ಏನು ಹೇಳ್ತೀರಾ? ರಮ್ಯಾ ವಿಚಾರ ಅಂತಲ್ಲ, ಕೆಲವೊಂದು ಕಡೆ ಎಷ್ಟೊಂದು ಈ ಥರ ಏನಾದರೂ ಒಂದು ನಡೆದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಕಮೆಂಟ್ಸ್ ಹಾಕ್ತಾರೆ. ನಮ್ಮ ಹತ್ರನೂ ಕೆಲವೊಂದು ಸೆಲೆಬ್ರಿಟೀಸು ಬಂದು ಕಂಪ್ಲೇಂಟ್ ಮಾಡಿರೋದು ಉಂಟು. ಮತ್ತು ಒಂದು ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಕೆಟ್ಟ ಪದಗಳನ್ನು ಉಪಯೋಗ ಮಾಡಿ ಒಂದು ಹೆಣ್ಣು ಮಗಳಿಗೆ ಮಾನಹಾನಿ ಮಾಡಬೇಡಿ. ನಿಮ್ಮ ಕೆಟ್ಟ ಪದ ಬಳಕೆ ನಾಳೆ ನಿಮ್ಮನ್ನು ಜೈಲಿಗೂ ಕಳಿಸ್ಬೋದು. ಕಾನೂನು ಪ್ರಕಾರ ಭಾಳ ದೊಡ್ಡ ಅಪರಾಧ ಇದು. ಇದನ್ನು ನೋಡಿಕೊಂಡು ಒಬ್ಬರು ಮಾಡಿದ್ರೆ ಇನ್ನೊಬ್ಬರು ಮಾಡೋದು ದಯವಿಟ್ಟು ಮಾಡಬೇಡಿ. ಕಡೆಗೆ ನೀವು ಇನ್ನೊಂದು ಹೆಣ್ಣು ಮಗಳಿಗೆ ನೀವು ಅಗೌರವ ಅಥವಾ ಅವ್ಯಾಚ್ಯ ಶಬ್ದಗಳು, ಅವರ ಮಾನಕ್ಕೆ ಹಾನಿ ಮಾಡ್ತಾ ಇರುವಂಥದ್ದು ನೀವು ಮಾಡ್ತಾಯಿದ್ದೀರ. ಇದು ಒಳ್ಳೆಯದಲ್ಲ. ರಮ್ಯಾ ಅವರು ಇದನ್ನು ಕಂಪ್ಲೇಂಟ್ ಮಾಡಿದರೆ FIR ಆಗುತ್ತೆ, ಅದ್ರ ಪ್ರಕಾರ ಕಾನೂನಿನ ಕ್ರಮವೂ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಉಪಯೋಗ ಮಾಡುವಂಥ ಎಲ್ಲರಿಗೂ ಹೇಳ್ತಾ ಇದ್ದೇವೆ, ಕಮೆಂಟ್ ಮಾಡಬೇಡಿ, ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ನೀವು ಅದು ಕಂಪ್ಲೇಂಟ್ ಆದರೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ಮಾನಹಾನಿ ಮಾಡುವಂಥ ಮಾತುಗಳು ನಿಮ್ಮನ್ನು 3 ರಿಂದ 7 ವರ್ಷ ಜೈಲಿಗೂ ಹಾಕೋ ಸಾಧ್ಯತೆಗಳಿರುತ್ತೆ. ಮಾಡಬಾರ್ದು. ಮತ್ತು ಅದು ಕಂಪ್ಲೇಂಟು ರಮ್ಯಾ ಅವರು ಕೊಟ್ಟರೆ ಅದನ್ನೆಲ್ಲ ತೆಗೆಸಿ, ಮತ್ತು ನಾನು ಸುಮೋಟೋ ಕೇಸು ಸಹ ನಾನು ದಾಖಲೆ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಕಳಿಸ್ಕೊಡ್ತೇನೆ. ಸೊ ಆ ಥರ, ಯಾಕಂದರೆ ಇಲ್ಲ ಅಂತಂದರೆ ಏನಾಗುತ್ತೆ, ಒಬ್ರು ನೋಡ್ಕೊಂಡು ಇನ್ನೊಬ್ರು ಇನ್ನೊಂದು ಹೆಣ್ಮಗಳಿಗೆ ಮಾನಹಾನಿ ಮಾಡ್ತಾನೆ ಹೋಗ್ತಾರೆ. ಅದು ತಪ್ಪು. ಕಾನೂನು ಮೇಲೆ ಯಾವಾಗಲೂ ಭರವಸೆ ಇಡಬೇಕು. ನ್ಯಾಯಾಲಯ ಇದೆ ತೀರ್ಪು ಕೊಡಲಿಕ್ಕೆ. ನೀವು ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಹೆಣ್ಣುಮಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾನಹಾನಿ ಮಾಡುವಂಥ ಪದಗಳನ್ನು ಹಾಕೋದು, ಬರೆಯೋದು, ಹೇಳೋದು ಮಾಡಬೇಡಿ. ಸೊ ತುಂಬ ಕೇಸಸ್ಗಳು ಬರುತ್ತೆ ಮೇಡಮ್, ಅಂದರೆ ನಿಮ್ಮ ಮಹಿಳಾ ಆಯೋಗಕ್ಕೆ ಈ ರೀತಿಯಾಗಿ ಬೇರೆ ಹೆಣ್ಮಕ್ಳು ಮಾಡ್ತಾರೆ, ಸೆಲೆಬ್ರಿಟೀಸು ಸಹ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಮೇಡಮ್, ಈಗ ಪ್ರಭು ಚೌಹಾಣ್ ಅವರ ಸೊಸೆ ಕಂಪ್ಲೇಂಟ್ ಮಾಡಿದ್ರು. ಸೊ ಎಲ್ಲಿವರೆಗೆ ಬಂತು ಮೇಡಮ್ ಆ ಕೇಸಸ್? ಯಾವ ರೀತಿ? ಪ್ರಭು ಚೌಹಾಣ್ ಅವರ ಮಗನಿಗೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದ ಆ ಮಗಳದು FIR ಆಯಿತು. FIR ಆಗಿ ಆ ಹುಡುಗನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸವರು ತಲಾಶ್ ಮಾಡ್ತಾ ಇದ್ದಾರೆ, ಹುಡುಕಾಡ್ತಾ ಇದ್ದಾರೆ. ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ ನನಗೆ SP ಅವರು ಹೇಳಿದ್ದಾರೆ. ಬಟ್ ಯಾರೇ ಆಗಿರಲಿ ಮುಲಾಜಿಲ್ಲದೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ನಾನು SP ಅವರಿಗೆ ಹೇಳಿದ್ದೇನೆ.